ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಗುಂಡ್ಲುಪೇಟೆಯ ಸುತ್ತಮುತ್ತ ಆದಿವಾಸಿಗಳ ಒಂದು ಬದುಕಿನ ಒಂದು ಸಂಸ್ಕೃತಿ ಹೇಗಿದೆ, ಹಾಗೂ ಆ ಒಂದು ಇದರಲ್ಲೇ ಬಂದಿರತಕ್ಕಂತಹ ನಮ್ಮ ಡಾಕ್ಟರ್ ರತ್ನಮ್ಮರವರ ಒಂದು ಕುರಿತಾದಂಥ ಒಂದಿಷ್ಟು ಮಾಹಿತಿಗಳು ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಹುಶಃ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಕೇಳಿದ್ದೀರಾ. ನನಗೆ ಭಾಳ ಮೆಚ್ಚುಗೆ ಆಗ್ತಕ್ಕಂಥದ್ದು ಏನು ಅಂತಂದರೆ, ಅವರಲ್ಲಿ ಒಂದು ವಿಶೇಷತೆ ಅಂತಕ್ಕಂಥದ್ದಿದೆ. ಮೊದಲನೇದಾಗಿ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವರು ಎಷ್ಟು ಚೆನ್ನಾಗಿ ಅವರ ಸಂಸ್ಕೃತಿಯನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ಕಾಡು ಕುರುಬ ಮಕ್ಕಳನ್ನು ದೂರಿ ದೂರಿ, ನಾವು ಜಿಂಕೆಯಂಗೆ ಜಿಗಿಟಾಟ ದೂರಿ ದೂರಿ, ನಮಗೆ ಹುಲಿಯೊಂದಿಗೆ ನಡೆದಾಟ ದೂರಿ ದೂರಿ, ನಾವು ಜೇನು ಕುರುಬ ಮಕ್ಕಳನ್ನು ದೂರಿ ದೂರಿ. ಹೀಗೆ ಅವರು ತಮ್ಮ ಬದುಕಿನೊಂದಿಗೆ ಹೇಗೆ ಅವರು ಸಂಸ್ಕೃತಿಯನ್ನು ಕಟ್ಟಿಕೊಂಡಿದ್ದಾರೆ ಅಂತಂದರೆ ಭಾಳ ವಿಶೇಷ ಅಂತ ಅನಿಸುತ್ತೆ. ನಮ್ಮ ಗುಂಡ್ಲುಪೇಟೆ ಸುತ್ತಮುತ್ತಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಆದಿವಾಸಿ ಜನಗಳು ಸುಮಾರು 18ರಿಂದ 20 ಹಾಡಿಗಳಿವೆ. ಆ 20 ಹಾಡಿಗಳಲ್ಲೂ ಕೂಡ ಈ ಸೋಲಿಗರು, ಜೇನು ಕುರುಬರು, ಕಾಡು ಕುರುಬರು ಮತ್ತು ಬೆಟ್ಟ ಕುರುಬರು, ಈ ರೀತಿ ಅಲೆಮಾರಿ ಜನಾಂಗದವರು ಆದಿವಾಸಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೊಳಗಡೆ ನಮ್ಮ ಬೇರಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮದ್ದೂರು ಕಾಲೋನಿನಲ್ಲಿ ಹುಟ್ಟಿದಂಥ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಮಹಿಳೆ ಸೋಲಿಗರ ಡಾಕ್ಟರ್ ರತ್ನಮ್ಮನವರು ಭಾಳ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವ ಮೂಲಕ 2025ನೇ ಇಸ್ವಿಯ ವಾಲ್ಮೀಕಿ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ. ಅವರು ಡಾಕ್ಟ್ರೇಟನ್ನು ಪಡ್ಕೊಂಡು ಸೋಲಿಗರ ಸಂಸ್ಕೃತಿ ಮತ್ತು ಅವರ ಬದುಕಿನ ರೀತಿ ನೀತಿಗಳ ಬಗ್ಗೆನೇ ಕೂಡ ಅವರು PhDಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಜನಪದದಲ್ಲೂ ಕೂಡ ಅವರು ಸೋಲಿಗರ ಬದುಕನ್ನು ಕುರಿತಾದಂಥ ಒಂದು ಜನಪದ ಫೆಲೋಶಿಪ್ಪನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಾನು ಅವರಿಬ್ಬರು ಒಟ್ಟಿಗೆ ಜನಪದ ಫೆಲೋಶಿಪ್ಪನ್ನು ತೆಗೆದುಕೊಂಡಿದ್ದೀವಿ. ನಾನು ನೀಲುಗಾರರ ಪದದ ಬಗ್ಗೆ ತಗೊಂಡಿದ್ದೀನಿ, ಅವರು ಸೋಲಿಗರ ಬದುಕಿನ ಬಗ್ಗೆ ತಗೊಂಡಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡ್ತಾ ಇರ್ತಕ್ಕಂಥ ಹೆಣ್ಣುಮಕ್ಕಳು. ಪ್ರಸ್ತುತದಲ್ಲಿ ನೋಡಿ, ಕಟ್ಟ ಕಡೆಯ ಗ್ರಾಮದ ಒಬ್ಬ ಆದಿವಾಸಿ ಮಹಿಳೆಯನ್ನು ಗುರುತಿಸುವ ಮೂಲಕ ಅವರಿಗೆ ವಾಲ್ಮೀಕಿ ಪ್ರಶಸ್ತಿಯನ್ನು ಕೊಡುವ ಮೂಲಕ ಕರ್ನಾಟಕ ಸರ್ಕಾರ ತನ್ನ ಘನತೆಯನ್ನು ಎತ್ತಿಕೊಂಡಿದೆ. ನಿಜವಾಗ್ಲೂ ಕೂಡ ಆದಿವಾಸಿಗಳ ಬದುಕು ಇನ್ನೂ ಕೂಡ ಅಷ್ಟೇನು ಸುಸ್ಥಿರವಾಗಿಲ್ಲ. ಅವ್ರಿಗೆ ಶಿಕ್ಷಣ ಇಲ್ಲ, ಮತ್ತು ಅವರಿಗೆ ಬದುಕಿನ ರೀತಿ ನೀತಿಗಳೆಲ್ಲ ಅವ್ರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಈ ಸಮಾಜದೊಂದಿಗೆ ಬದುಕುವಂಥ ವಾತಾವರಣಗಳನ್ನ ಅವರು ಸೃಷ್ಟಿ ಮಾಡ್ಕೊಂಡಿಲ್ಲ. ಅವರು ಕಾಡಿನೊಂದಿಗೆ, ಕಾಡಿನ ಪ್ರಾಣಿ ಪಕ್ಷಿಗಳೊಂದಿಗೆ, ಆಯಿತಾ, ಮರಗಿಡಗಳೊಂದಿಗೆ ಅಲ್ಲೇ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಇನ್ನೂ ಕೂಡ ಹಾಡಿಗಳನ್ನು ನಾವು ಕಣ್ಣಾರ ನೋಡಿದ್ರೆ ಸಾಕು ಮನಕಲಕುವಂಥ ದೃಶ್ಯಗಳಲ್ಲಿ ಕಂಡು ಬರ್ತವೆ. ಅವರಿಗೆ ಸರಿಯಾದ ರೀತಿ ಒಂದು ಊಟೋಪಚಾರದ ವ್ಯವಸ್ಥೆಗಳಿಲ್ಲ, ಮತ್ತು ಅವ್ರಿಗೆ ಶಿಕ್ಷಣ ಇಲ್ಲ, ಅವ್ರಿಗೆ ಆರೋಗ್ಯದ ಒಂದು ಯಾವುದೇ ಸೇವೆಗಳು ಸಿಗ್ತಾ ಇಲ್ಲ, ಮತ್ತು ಇಲಾಖೆಗಳಿಂದ ಸಿಗ್ತಾ ಇರತಕ್ಕಂಥ ಎಲ್ಲ ಸೇವೆಗಳು ಕೂಡ ಅವರು ತುಂಬ ವಂಚಿತರಾಗಿದ್ದಾರೆ. ಅವರಿಗೆ ವಾಸ ಮಾಡಲಿಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಮನೆಗಳನ್ನು ಕಟ್ಟಿಕೊಟ್ಟಿಲ್ಲ. ಕೆಲವು ಕಡೆ ಮಾತ್ರ ಕಟ್ತಾರೆ, ಆದರೆ ಅವುಗಳು ಅಂಥ ಸುಸ್ಥಿರವಾಗಿ ಇರೋದಿಲ್ಲ. ಈ ಗ್ರಾಮ ಪಂಚಾಯತಿಗಳು ಕೂಡ ಎಲ್ಲೋ ಒಂದು ಕಡೆ ಆದಿವಾಸಿಗಳು ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡುವಲ್ಲಿ ಸ್ವಲ್ಪ ಎಡುತ್ತಾ ಇರ್ಬೋದೇನೋ. ಅದನ್ನು ನಮ್ಮ ಡಾಕ್ಟರ್ ರತ್ನಮ್ಮನಂಥ ನೂರಾರು ಆದಿವಾಸಿಗಳ ಸಮುದಾಯದಿಂದ ಬಂದಿರತಕ್ಕಂಥ ಸಾಧಕರು ಅವರ ಸಮುದಾಯವನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡಬೇಕು. ಬಿರ್ಸಾ ಮುಂಡಾ ಜಯಂತಿ ಮಾಡುವಂಥ ಸಮಯಕ್ಕೆ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥ ಕೆಲಸವನ್ನು ಅವರೆಲ್ಲ ಮಾಡಬೇಕು, ಆಯ್ತಲ್ಲ. ಅವ್ರು ಖಂಡಿತ ಅವರಿಂದ ಅರಣ್ಯಕ್ಕೆ ಯಾವುದೇ ರೀತಿಯಾದಂಥ ನಷ್ಟ ಇಲ್ಲ, ಮತ್ತು ವನ್ಯ ಪ್ರಾಣಿಗಳನ್ನು ಕೂಡ ಯಾವುದೇ ರೀತಿಯವರು ನಾಶ ಮಾಡೋದಾಗಲಿ, ಅರಣ್ಯಕ್ಕೆ ಬೆಂಕಿ ಕೊಡುವುದಾಗಲಿ, ಅನಾಹುತ ಮಾಡೋದೆಲ್ಲ ಅವ್ರು ಮಾಡೋದಿಲ್ಲ. ಇಲಾಖೆಯೊಂದಿಗೆ, ಅರಣ್ಯದೊಂದಿಗೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಬಟ್ ಪ್ರಸ್ತುತದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿನಲ್ಲಿ ಇವತ್ತು ಹುಲಿಗಳು ವಾಸ ಮಾಡಬೇಕಾಗಿರ್ತಕ್ಕಂಥ ಜಾಗವನ್ನು ಎಕೋ ಸೆನ್ಸಿಟಿವ್ ಝೋನ್, ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಿರೋದ್ರಿಂದ ಆ ಕಾಡಿನ ಒಳಗಡೆ ಮಧ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರನ್ನೆಲ್ಲರೂ ಕೂಡ ಒಕ್ಕಲೆಬ್ಬಿಸಿ ಕಾಡಿನ ಆಚೆ ತರಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಸರ್ಕಾರ ಹಾಕಿಕೊಂಡಿದೆ. ಆದರೆ ಕಾಡಿನಿಂದ ಅವರಿಗೆ ಅವರಿಂದ ಯಾವುದೇ ತೊಂದರೆ ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಅವ್ರನ್ನ ಯಾರನ್ನೂ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸದ್ಯಕ್ಕೆ ಅರಣ್ಯಕ್ಕೆ, ವನ್ಯಜೀವಿಗಳಿಗೆ ಅವರಿಂದ ತೊಂದರೆ ಆಗದೆ ಸಾಕು ಅಂತೇಳಿ ಸರ್ಕಾರ ಸುಮ್ಮನಿದೆ. ಆದರೂ ಕೂಡ ರತ್ನಮ್ಮನಂಥ ಸಾಧಕರು ನಿಜವಾಗ್ಲೂ ಕೂಡ ವಿರಳ. ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬಳೇ ಏಕೈಕ ಮಹಿಳೆ ಇವತ್ತು PhD ಪದವಿಯನ್ನು ಪಡ್ಕೊಂಡು ನಮ್ಮೂರಿಗೆ, ನಮ್ಮ ರಾಜ್ಯಕ್ಕೆ ಒಂದು ಗೌರವವನ್ನು ತಂದಿದ್ದಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಒಳ್ಳೆಯ ಹೆಣ್ಣುಮಗಳು, ಮತ್ತು ಸ್ವಲ್ಪ ವಿಚಾರವನ್ನು ತಿಳ್ಕೊಂಡಿದ್ದಾರೆ. ಅವರು ಬುದ್ಧನ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ವಿಚಾರವನ್ನು ತಿಳ್ಕೊಂಡಿದ್ದಾರೆ. ಅವ್ರ ವಿಚಾರಗಳನ್ನು ಅವರ ಸಮುದಾಯದ ಜೊತೆಗೆ ಹೇಳುವ ಮೂಲಕ, ಸಂವಿಧಾನದ ಆಶಯಗಳನ್ನು ಕೂಡ ಹೇಳುವ ಮೂಲಕ ಆ ಒಂದು ಆದಿವಾಸಿ ಸಂಸ್ಕೃತಿಯನ್ನು ಕಟ್ಟಿಕೊಡುವಲ್ಲಿ ಆದಿವಾಸಿ ಜನರನ್ನು ಒಂದು ಮುಖ್ಯವಾಹಿನಿಗೆ ತರೆಯಲು ಅವರ ಪಾತ್ರ ಭಾಳ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಹೆಮ್ಮೆ ಅನಿಸುತ್ತೆ ನಿಜವಾಗ್ಲೂ ಕೂಡ. ಡಾಕ್ಟರ್ ರತ್ನಮ್ಮ ಅವರೇ, ನಿಮ್ಮ ಸಾಧನೆ ಇನ್ನೂ ಕೂಡ ಆಕಾಶ ಎತ್ತರಕ್ಕೆ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ.
ಆ ಹಾಡಿಗಳ ಜನಗಳ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ಕೂಡ ನಿಜವಾಗ್ಲೂ ಕೂಡ ಮನಕಲಕುವಂಥ ದೃಶ್ಯ. ಅವ್ರಿಗೆ ಸರಿಯಾದ ರೀತಿ ಒಂದು ಊಟೋಪಚಾರ ಆಗಿರ್ಬೋದು, ಇಲಾಖೆಗಳು ಕೂಡ ಅವ್ರಿಗೆ ಪ್ರತಿ ತಿಂಗಳು ಕೂಡ ಕೊಡಬೇಕಾಗಿರ್ತಕ್ಕಂಥ ಸವಲತ್ತನ್ನೆಲ್ಲ ಕೊಡ್ತಾನೆ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವರು ಸಾಮಾಜಿಕವಾಗಿ ಅಭಿವೃದ್ಧಿಯಾಗುವ ಕಡೆ ಅವರು ಬರ್ತಾ ಇಲ್ಲ, ಮತ್ತು ನಾಗರಿಕತೆ ಕಡೆ ಅವರು ಬರ್ತಾ ಇಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಆದಿವಾಸಿ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರು ಅದಕ್ಕೋಸ್ಕರನೇ ಅವರು ಅಂಟ್ಕೊಬಿಟ್ಟಿದ್ದಾರೆ. ಅದರಿಂದ ಕೂಡ ಅವರು ಈಚೆ ಬರಬೇಕಾದ್ರೆ ಅವರು ಕೂಡ ಅವ್ರ ಮಕ್ಕಳು ವಿದ್ಯಾವಂತರಾಗಿ ದೇಶದ ಕೀರ್ತಿಯನ್ನು ಪಡಿಬೇಕು. ಅದೇ ಆದಿವಾಸಿ ಸಮುದಾಯದ ಬಂದರು ಇವತ್ತು ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಕೂಡ ಆದಿವಾಸಿ ಒಂದು ಸಮುದಾಯದಿಂದ ಬಂದಿರೋರು. ನೋಡಿ, ರಾಷ್ಟ್ರಪತಿ ಗದ್ದುಗೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇವತ್ತು ಅವರ ಹಾಡಿಗಳ ಪರಿಸ್ಥಿತಿಗಳೆಲ್ಲ ಹೇಗಿದೆ ಅನ್ನೋದನ್ನು ರಾಷ್ಟ್ರಪತಿ ಹೊರತು ನೋಡಬೇಕು, ಕಣ್ಣಾರ ಅವ್ರು ನೋಡಬೇಕು. ಅವರು ದೊಡ್ಡ ಗದ್ದಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಮರೆತು ಕೂರುವುದಲ್ಲ. ಅವ್ರು ಹುಟ್ಟು ಬಂದಿರತಕ್ಕಂಥ ಸಮುದಾಯವನ್ನು, ಅವರ ಸಂಸ್ಕೃತಿಯನ್ನು ಕೂಡ ಅವರು ಬೆಳೆಸುವ ಕಡೆ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ನಮ್ಮ ರಾಷ್ಟ್ರಪತಿಯವರು, ನಮ್ಮ ಡಾಕ್ಟರ್ ರತ್ನಮ್ಮನವರು ನಮ್ಮ ಒಂದು ಆದಿವಾಸಿ ಸಮುದಾಯವನ್ನು ಕಟ್ಟಲಿಕ್ಕೆ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅವರೆಲ್ಲರೂ ಕೂಡ ನಿಜವಾದಂಥ ಈ ನೆಲದ ವಾರಸುದಾರರು, ಈ ನೆಲವನ್ನು ಕಟ್ಟಿರೋರು, ಈ ಸಂಸ್ಕೃತಿಯನ್ನು ಬಿತ್ತಿರೋರು, ಭಾರತದ ಭವ್ಯ ಪರಂಪರೆಯನ್ನು ಎತ್ತಿ ಹಿಡಿತಾ ಇರೋರು. ಅವರೆಲ್ಲ ಬಾಳಿ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅವರ ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ಅವರ ಬದುಕನ್ನು ನಾಶ ಮಾಡ್ಕೊತಾ ಇದ್ದಾರೆ. ಅವರ ದುಶ್ಚಟಗಳಿಂದ ಅವ್ರನ್ನ ಈಚೆ ತಂದು ಅವ್ರನ್ನೆಲ್ಲರನ್ನು ಕೂಡ ನಾವು ಮಾಡುವಂಥ ಸಂಸ್ಕೃತಿಯ ಕಡೆ, ಕಟ್ಟುವ ಕಡೆ ನಾವು ಅವ್ರನ್ನೆಲ್ಲ ಬೆಳೆಸಬೇಕು ಅಂತಕ್ಕಂಥ ಈ ಮಾತನ್ನು ಹೇಳ್ತಾ, ಡಾಕ್ಟರ್ ರತ್ನಮ್ಮನವರು ಇನ್ನೂ ಕೂಡ ಅವರ ಸಮುದಾಯ ಪರವಾಗಿ ಕೆಲಸವನ್ನು ಮಾಡಲಿ ಅಂತೇಳಿ ನನಗೆ ಅಭಿನಂದಿಸಿ ನಾನು ಶುಭ ಹಾರೈಸ್ತೇನೆ. ತುಂಬ ಧನ್ಯವಾದಗಳು ಸರ್. ರತ್ನಮ್ಮನವರ ಬಗ್ಗೆ ಹಲವಾರು ವಿಚಾರಗಳನ್ನು ಬಹಳ ಸವಿಸ್ತರವಾಗಿ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಶುಭವಾಗಲಿ ಸರ್.